ತೆರೆದ ಕಿಟಕಿ ಮನೆಯ ಬೆಳಕಿಗೆ, ತೆರೆದ ಪುಸ್ತಕ ಮನದ ಬೆಳಕಿಗೆ ಎಂಬ ಡಿ.ವಿ.ಜಿಯವರ ಮಾತಿನಂತೆ ಇಂದಿನ ಯುಗದಲ್ಲಿ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯದ ಸದುಪಯೋಗಕ್ಕೆ ಗ್ರಂಥಾಲಯಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಭಾರತದ ಜ್ಞಾನ ಭಂಡಾರವು ಅತ್ಯಂತ ಪ್ರಾಚೀನವಾಗಿದ್ದು ಆಧ್ಯಾತ್ಮಿಕ ವಿಚಾರದ ತವರೂರು ಎಂದು ಹೇಳಬಹುದು. ಭಾರತೀಯರು ಕ್ರಿಸ್ತಪೂರ್ವ 2500ರ ಮೊದಲೇ ಬರವಣಿಗೆಯನ್ನ ಬಲ್ಲವರಾಗಿದ್ದರು ಎಂಬುದು ಶಾಸನಗಳ ಮೂಲಕ ತಿಳಿದು ಬರುತ್ತದೆ. ಅಲ್ಲದೆ ಪಾಣಿನಿಯ ವ್ಯಾಕರಣ ಸೂತ್ರಗಳಿಂದ ಭಾರತದಲ್ಲಿನ ಗ್ರಂಥಗಳ ಬರವಣಿಗೆ ಹಸ್ತಪ್ರತಿಗಳು ಅಂದಿನ ಕಾಲದಲ್ಲಿ ಪ್ರಚಾರದಲ್ಲಿತ್ತು ಎಂಬುದನ್ನು ನಾವು ಗಮನಿಸಬಹುದು. ಹೀಗೆಯೇ ಗ್ರಂಥಗಳು ಬೆಳಕಿಗೆ ಬಂದ ನಂತರ ಅವುಗಳನ್ನು ಜನಸಾಮಾನ್ಯರಿಗೆ ಹಂಚಲು ಗ್ರಂಥಾಲಯಗಳು ಸೃಷ್ಟಿಯಾದವು. ಗ್ರಂಥಾಲಯವು ಮೊದಲು ಸಮಾಜದ ಪ್ರತಿಷ್ಠಿತರಿಗೆ ಮಾತ್ರ ಮೀಸಲಾಗಿತ್ತು. ಅಮೆರಿಕಾದ ಬಾಸ್ಟನ್ ನಗರದ ನಗರ ಪಾಲಿಕೆಯು ಗ್ರಂಥಾಲಯ ಶಾಸನವನ್ನು ರಚಿಸಿತು. ಇಂದ ಪ್ರೇರಿತಗೊಂಡ ಭಾರತದ ಗ್ರಂಥಾಲಯದ ಪಿತಾಮಹರಾದ ಡಾಕ್ಟರ್ ಎಸ್.ಆರ್. ರಂಗನಾಥನ್ ರವರು ಭಾರತದಲ್ಲಿ ಸಾರ್ವಜನಿಕ ಗ್ರಂಥಾಲಯದ ಚಳುವಳಿಯನ್ನ ಪ್ರಾರಂಭಿಸಿದರು. ಇದರ ಫಲವಾಗಿ ತಮಿಳುನಾಡು 1948ರಲ್ಲಿ ದೇಶದಲ್ಲೇ ಪ್ರಥಮವಾಗಿ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆಯನ್ನ ಅಂಗೀಕರಿಸಿತು. ತದನಂತರ ಎಲ್ಲ ರಾಜ್ಯಗಳು ಕೂಡ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆಯನ್ನ ಜಾರಿಗೆ ತಂದವು. ನಮ್ಮ ರಾಜ್ಯವಾದ ಕರ್ನಾಟಕವು ಕೂಡ 1965ರಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತಂದಿತು. ಇದರ ಪರಿಣಾಮವಾಗಿ ಗ್ರಂಥಾಲಯವನ್ನು ಸಾರ್ವಜನಿಕರು ಕೂಡ ಮುಕ್ತವಾಗಿ ಉಪಯೋಗಿಸಲು ಸಹಕಾರಿಯಾಯಿತು. ಈ ಕಾಯ್ದೆಯ ನಿಯಮಾನುಸಾರವಾಗಿ ಗ್ರಂಥಾಲಯಗಳು ಉನ್ನತ ಮಟ್ಟದ ಬೆಳವಣಿಗೆ ಕಂಡುಕೊಳ್ಳಲು ಸಹಕಾರಿಯಾಯಿತು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎನ್ನುವ ನುಡಿಯೊಂದಿಗೆ ಕುಂದಾಪುರ ತಾಲೂಕಿನ 42 ಅರಿವು ಕೇಂದ್ರದ ಮೇಲ್ವಿಚಾರಕರುಗಳ ನಮಸ್ಕಾರಗಳು. ಗ್ರಂಥಾಲಯ ಪಿತಾಮಹ ಪದ್ಮಶ್ರೀ ಡಾ ಎಸ್.ಆರ್. ರಂಗನಾಥ್ ಅವರನ್ನ ಸ್ಮರಿಸುತ್ತಾ ಉಡುಪಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅರಿವು ಕೇಂದ್ರಗಳಿರುವುದು ನಮ್ಮ ಕುಂದಾಪುರ ತಾಲೂಕಿನ ಹಿರಿಮೆ ಎಂದೇ ಹೇಳಬಹುದು. 2019ರ ಮಾರ್ಚ್ಗೆ ಮೊದಲು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಧೀನದಲ್ಲಿದ್ದ ಗ್ರಂಥಾಲಯವು ಪುಸ್ತಕಗಳ ದಾಸ್ತಾನು ವಿನಿಮಯಕ್ಕಷ್ಟೇ ಸೀಮಿತವಾಗಿದ್ದ ಗ್ರಂಥಾಲಯ ಪಂಚಾಯತ್ ರಾಜ್ ಇಲಾಖೆ ತನ್ನ ತೆಕ್ಕೆಗೆ ತೆಗೆದುಕೊಂಡ ನಂತರ ಸಾಕಷ್ಟು ಬದಲಾವಣೆಗಳನ್ನು ನೋಡಬಹುದು. ಇಲಾಖೆ ಪ್ರಾರಂಭದಲ್ಲಿ ಓದುವ ಬೆಳಕು ಅಭಿಯಾನದಡಿ 6ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಉಚಿತ ಸದಸ್ಯತ್ವ ನೀಡುವುದರೊಂದಿಗೆ ತಿಂಗಳಿಗೊಂದು ಚಟುವಟಿಕೆಗಳ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಅರಿವು ಕೇಂದ್ರಕ್ಕೆ ಕೈಬೀಸಿ ಕರೆಯುವಂತೆ ಮಾಡಿತು. ಆಕರ್ಷಕ ಗೋಡೆ ಬರಹ, ಒಳಾಂಗಣ ಕ್ರೀಡೆಗಳು, ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳು. ಇದಕ್ಕೆ ಪೂರಕವಾಗಿ ಗ್ರಾಮ ಡಿಜಿ ವಿಕಸನದಡಿ ಕೊಡಮಾಡಿದ ಶಿಕ್ಷಣ ಫೌಂಡೇಶನ್ನ ಸಂಪನ್ಮೂಲಗಳಾದ ಸ್ಮಾರ್ಟ್ ಟಿವಿ, ಲ್ಯಾಪ್ಟಾಪ್, ಆಂಡ್ರಾಯ್ಡ್ ಮೊಬೈಲ್ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಗೊಳಿಸಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹುಸೇನ್ ಪಾಷಾ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತವರು ಮನೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಗೂ ಈ ಹುದ್ದೆ ಬಿಡುವಿನ ಸಮಯದಲ್ಲಿ ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಗ್ರಂಥಾಲಯ ವ್ಯವಸ್ಥೆಯನ್ನು ಉಪಯೋಗಿಸಿಕೊಳ್ಳುವ ಮೂಲಕ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನು ಪಡೆದುಕೊಂಡಿದ್ದು ಪ್ರಸ್ತುತ. ಹಾಗೂ ಇದಕ್ಕೆ ಸಹಕಾರ ನೀಡಿದ ಹಡಿಪಿಯರ್ ಇಲಾಖೆ ಹಾಗೂ ಶಿಕ್ಷಣ ಫೌಂಡೇಶನ್ಗೂ ಹಾಗೂ ಹೊಸಂಗಡಿ ಗ್ರಾಮ ಪಂಚಾಯತಿ ಗ್ರಂಥಪಾಲಕರಾದ ಶರತ್ ಅವರು ಧನ್ಯವಾದಗಳು. 2024 ಆಗಸ್ಟ್ 12ರಂದು ಗ್ರಾಮ ಪಂಚಾಯತ್ ಗ್ರಂಥಾಲಯ ಮಾಹಿತಿ ಕೇಂದ್ರವಿರುವುದು ಅರಿವು ಕೇಂದ್ರಗಳಾಗಿ ಮೇಲ್ದರ್ಜೆಗೆ ಏರಿಸಿರುವುದು ತಮಗೆಲ್ಲ ತಿಳಿದಿರುವ ವಿಷಯ. ಅರಿವು ಎಂದರೆ ತಿಳುವಳಿಕೆ, ಜ್ಞಾನ. ಇದಕ್ಕೆ ಯಾವುದೇ ವೃತ್ತ ಪರಿಧಿ ಇರುವುದಿಲ್ಲ. ಬಗೆದಷ್ಟು ಜ್ಞಾನ, ಪಡೆದಷ್ಟು ತಿಳುವಳಿಕೆ. ಇಂದು ಅಬಾಲ ವೃದ್ಧರಾಗಿ ಅರಿವು ಕೇಂದ್ರಕ್ಕೆ ಭೇಟಿ ನೀಡಿ ಶಿಕ್ಷಣ ಫೌಂಡೇಶನ್ನ ಸಂಪನ್ಮೂಲಗಳ ಬಳಕೆ ಮಾಡಿ ಡಿಜಿಟಲ್ ಸ್ಪರ್ಶ ಪಡೆದುಕೊಂಡಿರುವುದು ಶಿಕ್ಷಣ ಫೌಂಡೇಶನ್ನ ಹಿರಿಮೆ ಎಂದೇ ಹೇಳಬಹುದು. ಎಂಬ ನಾಣ್ಣುಡಿಯಂತೆ ಪುಸ್ತಕಗಳು ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಮನುಷ್ಯನ ಜ್ಞಾನಾರ್ಜನೆಗೆ, ಮನುಷ್ಯನ ವ್ಯಕ್ತಿತ್ವದ ವಿಕಾಸಕ್ಕೆ ಹಾಗೂ ಮನುಷ್ಯನನ್ನ ಸಂಪೂರ್ಣ ನಾಗರಿಕನನ್ನಾಗಿ ಮಾಡುವಲ್ಲಿ ಪುಸ್ತಕಗಳ ಪಾತ್ರ ಬಹಳ ಮಹತ್ತರವಾದುದು. ಅಭಿಯಾನಗಳ ಮೂಲಕ ಅಂದ್ರೆ ಓದುವ ಬೆಳಕು, ಪುಸ್ತಕದ ಗೂಡು, ಅಮ್ಮನಿಗೊಂದು ಪುಸ್ತಕ, ಹೀಗೆ ಅನೇಕ ಅಭಿಯಾನಗಳ ಮೂಲಕ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಗ್ರಂಥಾಲಯಗಳು ಕಾರ್ಯನಿರ್ವಹಿಸ್ತಾ ಇವೆ.
ಮೇಲ್ವಿಚಾರಕರಿಗೆ ಶಿಕ್ಷಣ ಫೌಂಡೇಶನ್ ತರಬೇತಿಗಳು ಹೆಚ್ಚು ಲವಲವಿಕೆಯಿಂದ ಗ್ರಂಥಾಲಯ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳಲು ಸಾಧ್ಯವಾಯಿತು. ಡಿಜಿಟಲ್ ಸಾಕ್ಷರತೆ ತರಬೇತಿ ಗ್ರಾಮೀಣ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮೊಬೈಲ್ ಬಳಕೆಯ ಮೂಲಕ ವ್ಯಾವಹಾರಿಕ ಆರ್ಥಿಕ ಜ್ಞಾನವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಯಿತು. ನಮ್ಮ ಕುಂದಾಪುರ ತಾಲೂಕಿನ ಮೇಲ್ವಿಚಾರಕರ ಚಟುವಟಿಕೆಗಳನ್ನು ರಾಜ್ಯ RDPR ಗುರುತಿಸಿ ತನ್ನ ಸುತ್ತೋಲೆಗಳಲ್ಲಿ ಪ್ರಕಟಿಸಿರುವುದು ನಮ್ಮ ತಾಲೂಕಿನ ಹೆಮ್ಮೆ ಎಂದೇ ಹೇಳಬಹುದು. ರಾಜ್ಯದಲ್ಲಿ ಬಿಕನ್ ಲೈಬ್ರರಿ ಆಗಿ ಗುರುತಿಸುತ್ತಿರುವುದು ನಮ್ಮ ಕುಂದಾಪುರ. ಇನ್ನು ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಜಾನಪದ ಕಲೆಗಳನ್ನು ಪೋಷಿಸುವ ಚಟುವಟಿಕೆಗಳನ್ನು ಮಾಡಿ ಉಮಾಮಹಾದೇವನ್ ಎಕ್ಸ್ ಖಾತೆಯಲ್ಲಿ ಗುರುತಿಸಿಕೊಂಡಿರುವುದು ನಿಜಕ್ಕೂ ಮೆಚ್ಚುವಂತದ್ದು. ಕುಂದಾಪುರ ತಾಲೂಕಿನಲ್ಲಿ ಒಟ್ಟು 45 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿದ್ದು ನಿರ್ಮಾಣ ಮಾಡಲಾಗಿದೆ. ಈ 42 ಗ್ರಾಮ ಪಂಚಾಯತಿಗಳಲ್ಲಿ ಸುಸಜ್ಜಿತವಾದಂತಹ ಕಟ್ಟಡಗಳಿದ್ದು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಓದುಗರಿಗೆ ಬೇಕಾಗಿರುವಂತಹ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಪುಸ್ತಕಗಳ ಸಂಗ್ರಹವಿದೆ, ಪೀಠೋಪಕರಣಗಳ ಸೌಲಭ್ಯವಿದೆ ಮತ್ತು ಕಂಪ್ಯೂಟರ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಇಲ್ಲಿ ಏನು ಓದುಗರ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿರ್ತಕ್ಕಂತಹ ಗ್ರಂಥಪಾಲಕರು ಎಲ್ಲ ಗ್ರಂಥಾಲಯಗಳಿಗೆ ನೇಮಕ ಮಾಡಲಾಗಿದೆ. ಗ್ರಂಥಾಲಯಗಳು ಒಂದು ರೀತಿಯಲ್ಲಿ ಟ್ರೆಸರರ್ಸ್ ಆಫ್ ನಾಲೆಡ್ಜ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಅವು ಕೆಲಸವನ್ನು ಮಾಡ್ತಾ ಇದ್ದಾವೆ. ವ್ಯವಸ್ಥಿತವಾದ ಸರ್ವಿಸನ್ನು ನೀಡ್ತಾ ಇದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಸಹಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಶಿಕ್ಷಣ ಫೌಂಡೇಶನ್ನ ತರಬೇತಿಗಳು ಅರಿವು ಕೇಂದ್ರದ ಮೇಲ್ವಿಚಾರಕರನ್ನು ಹೊಸ ಹುರುಪಿನೊಂದಿಗೆ ಸಜ್ಜುಗೊಳಿಸುತ್ತಿದ್ದು ಅರಿವು ಕೇಂದ್ರದ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿತ್ತು. ಇದಕ್ಕೆ ಪೂರಕವಾಗಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರನ್ನು ಗುರುತಿಸುವ ಕೆಲಸಕ್ಕೆ ಶಿಕ್ಷಣ ಫೌಂಡೇಶನ್ಗೆ ಕುಂದಾಪುರ ತಾಲೂಕಿನ ಮೇಲ್ವಿಚಾರಕರು ಆಭಾರಿಯಾಗಿದ್ದೇವೆ. ಹೆಸರು ದಿನೇಶ್ ಕಾಮತ್ ಅಂತ, ಕುಂದಾಪುರ ತಾಲೂಕಿನ ಅಮಾಶ್ವಿಲ್ ಗ್ರಾಮದ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಹಾಗೂ ಅರಿವು ಕೇಂದ್ರ ಗ್ರಂಥಪಾಲಕ. ವಿಶೇಷವಾಗಿ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಒಂದು ಓದು ಬೆಳವು ಅನ್ನುವ ಒಂದು ವಿಶೇಷವಾದ ಕಾರ್ಯಕ್ರಮಗಳಿಂದ ಆರಂಭವಾಗಿ ಹಲವಾರು ಕಾರ್ಯಕ್ರಮಗಳು, ಅಂದರೆ ಮಕ್ಕಳ ಸ್ನೇಹಿ ಗ್ರಂಥಾಲಯ, ಮಹಿಳಾ ಸ್ನೇಹಿ ಗ್ರಂಥಾಲಯ, ವಿಶೇಷ ಚೇತನರ ಗ್ರಂಥಾಲಯಗಳು ಹಾಗೂ ಸಮುದಾಯದ ಜನರಿಗೆ, ಯುವಜನರಿಗೆ ಒಂದು ಸೇವಾ ರೂಪದ ಒಂದು ಸಂಸ್ಥೆಯಾಗಿ ಬೆಳೆಯುತ್ತಾ ಬಂತು. ಈ ಗ್ರಂಥಾಲಯ ಇರುವ ಗ್ರಂಥಪಾಲಕರು ಇಡೀ ರಾಜ್ಯಾದ್ಯಂತ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಬೇರೆ ಬೇರೆ ರೀತಿಯಲ್ಲಿ ತರಬೇತಿ ಪಡೆದುಕೊಂಡಿದ್ದಲ್ಲದೆ ಆ ಒಂದು ತರಬೇತಿಯಿಂದ ಊರಿನ ಜನರಿಗೆ ಉಪಯುಕ್ತವಾಗುವಂತೆ ಹಲವಾರು ಕಾರ್ಯಕ್ರಮಗಳನ್ನು ವರ್ಷ ಇಡೀ ನಡೆಸಿಕೊಂಡು ಬಂದಿರುವುದರಿಂದ ಈ ಒಂದು ಅರಿವು ಕೇಂದ್ರಗಳು ಜನಸಾಮಾನ್ಯರಿಗೆ, ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಯುವಜನರಿಗಾಗಲಿ ಸಮುದಾಯದವರಿಗಾಗಲಿ ಒಂದು ಸವಲತ್ತುಗಳನ್ನು ಈ ಒಂದು ಗ್ರಂಥಾಲಯ ಇವತ್ತು ಅಂತರ್ಜಾಲದ ಮುಖಾಂತರ ಆಗಿರಲಿ, ಪುಸ್ತಕಗಳ ರೂಪಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯ ಮಕ್ಕಳ ಚಟುವಟಿಕೆ ರೂಪದಲ್ಲಿ ನೀಡುವಂಥ ಒಂದು ವಿಶೇಷವಾಗಿ ಸಂಸ್ಥೆಯಾಗಿ ಬೆಳೆಯುತ್ತಾ ಬಂದಿದೆ. ನಮಸ್ತೆ. ನಾನು ಅಂಪಾರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿದ್ದು ಲೈಬ್ರರಿಯನ್ನು ಒಂದು ಜ್ಞಾನ ಭಂಡಾರ ಅರಿವು ಕೇಂದ್ರ ಅಂತ ಹೆಸರಿಟ್ಟಿದ್ದಾರೆ. ಈಗ ಒಂದು ಉತ್ತಮ ರೀತಿಯಲ್ಲಿ ನಡೆಯುವ ಹಾಗೆ ಮಾಡಿದ್ದಾರೆ. ಹಾಗೆ ಈಗ ಮಕ್ಕಳೆಲ್ಲ ತುಂಬ ಮೊಬೈಲನ್ನೇ ಹೆಚ್ಚು ಬಳಸ್ತಾರೆ. ಆದರೆ ಮಕ್ಕಳಿಗೆ ಅರಿವನ್ನು ಮೂಡಿಸಲಿಕ್ಕೆ ಹಾಗೆ ಇದನ್ನು ಪುಸ್ತಕದ ಬಗ್ಗೆ ಅಂದರೆ ಓದುವ ಮನಸ್ಸನ್ನು ಕೊಡುವಂತಹ ಬೇರೆ ಬೇರೆ ವಿಭಿನ್ನ ಕಾರ್ಯಗಳನ್ನು ಕೂಡ ಪಂಚಾಯತ್ ರಾಜ್ ಇಲಾಖೆ ಮೂಲಕ ಹಮ್ಮಿಕೊಳ್ಳಲಾಗಿರ್ತದೆ. ಅದೇ ರೀತಿ ಮಕ್ಕಳಿಗೆ ಖಾಲಿ ಓದು ಮಾತ್ರ ಅಲ್ಲದೆ ಆಟ ಆಡಲಿಕ್ಕೂ ಕೂಡ ಈ ಲೈಬ್ರರಿಗಳಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿರ್ತದೆ.